ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅಪ್ಪೀಸ್ ಯೂಟ್ಯೂಬ್ ಚಾನಲ್. ಏನಪ್ಪ ಇದು ಏನು ತೋರಿಸಿದಾಳೆ ಹಂಗಂತಾರೆ, ಇದು ನಮ್ಮ ಶಾಲೆ ಗಾಯ್ಸ್. ನೋಡಿ ಎಷ್ಟು ಚಂದ ಉಂಟು ಅಲ್ಲ. ಸೊ ನಮ್ಮ ಶಾಲೆಯಲ್ಲಿ ಯೋಗ ಮಾಡ್ತಾಯಿದ್ರು. ಯೋಗದ ಏನಪ್ಪ ಇವಾಗ ಆಗ್ತಿದ್ದಾಳೆ ಅಂದ್ಕೊಳ್ತೀರಾ, ಸಾರಿ ಬಟ್ ಲೇಟ್ ಆಯಿತು. ಇವು ನಮ್ಮ ಪುಟಾಣಿ ಮಕ್ಕಳನ್ನು ಸಹ ಕೂರಿಸಿದ್ರು. ಸೊ ಎಲ್ಲರೂ ಕೂತ್ಕೊಂಡಿದ್ರು. ನೆಕ್ಸ್ಟ್ ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಮಾಡಿಬಿಟ್ಟು ಯೋಗಾಸನಕ್ಕೆ ರೆಡಿ ಮಾಡ್ತಾಯಿದ್ರು. ನೋಡಿ ಬನ್ನಿ ಗಾಯ್ಸ್, ಇವಳು ಸಣ್ಣ ಹುಡುಗಿ ಎಷ್ಟು ಚೆನ್ನಾಗಿ ಯೋಗ ಮಾಡ್ತಾಳೆ ಅಂದರೆ ನಿಜಕ್ಕೂ ಅನ್ಬಿಲಿವೇಬಲ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಯೋಗ ಮಾಡ್ತಿದ್ಲು. ಸೊ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ಲು. ಇಲ್ಲಿ ನಮ್ಮ ಮಕ್ಕಳು ಕೂಡ ಯೋಗಾಸನಕ್ಕೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಯೋಗ ಅಂದರೆ ಯಾರಿಗೆಲ್ಲ ಇಷ್ಟ ಹೇಳ್ರಿ ನೋಡೋಣ ಅಲ್ವಾ? ಎಲ್ರಿಗೂ ಇಷ್ಟ. ಎಲ್ಲರೂ ಒಂದು ಟೈಮ್ ಮಾಡಲೇಬೇಕು ಯೋಗನ. ಯಾಕೆಂದರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ನಾವು ಡೈಲಿ ಯೋಗ ಮಾಡಲೇಬೇಕು. ಅಟ್ಲೀಸ್ಟ್ ನಮಗೋಸ್ಕರನಾದರೂ ಒಂದು ಅರ್ಧ ಗಂಟೆನಾದರೂ ನಾವು ಟೈಮ್ ಕೊಡಲೇಬೇಕಲ್ವಾ? ಸೊ ಹಾಗಾಗಿ ನಮ್ಮ ಮಕ್ಕಳನ್ನು ಸಹ ಯೋಗ ಡೇ ಅಂತಂದು 3 ದಿನ ಪ್ರಾಕ್ಟೀಸ್ ಮಾಡಿಸ್ತಾಯಿದ್ರು. ಇವತ್ತು ಲಾಸ್ಟ್ ಡೇ ಅಂತ ಮಾಡಿಸ್ತಾಯಿದ್ರು. ಯೋಗ ಅಂದರೆ ಎಲ್ಲರಿಗೂ ಇಷ್ಟನೇ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನಗೂ ಇಷ್ಟ, ನಾನು ಮಾಡ್ತಾ ಇಲ್ಲ. ಸೊ ನಮ್ಮ ಬಾಡಿಗೆ ಎಷ್ಟು ಹೆಲ್ಪ್ಫುಲ್ ಅಂತ ಹೇಳಿದರೆ ನಮ್ಮ ಬ್ರೈನು ಕೂಡ ಸ್ಟ್ರೆಸ್ಸಲ್ಲಿದ್ದರೂ ಕೂಡ ಕಾಮಾಗಿರುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ನಮ್ಮ ಹಾರ್ಟ್ ಬೀಟ್ ಆಗಿರ್ಬೋದು, BP, ಶುಗರು, ಅಸ್ತಮ ಇವೇನೇ ಇದ್ದರೂ ಕೂಡ ಯೋಗ ಡೈಲಿ ಮಾಡಿದೆ ಅಂದರೆ ತುಂಬ ಚೆನ್ನಾಗೇ ಇಂಪ್ರೂವ್ಮೆಂಟ್ ಆಗುತ್ತೆ. ನಾವು ಆಸ್ಪತ್ರೆಗೆ ಹೋಗೋ ಅವಶ್ಯಕತೆನೇ ಇರಲ್ಲ. ಸೊ ಅಷ್ಟು ಚೆನ್ನಾಗಿ ನಾವು ವರ್ಕೌಟ್ ಮಾಡ್ಬೋದು. ನೋಡಿ ಇಲ್ಲಿ ನಮ್ಮ ಸ್ಟೂಡೆಂಟ್ಸಿಗೂ ಕೂಡ ಮಾಡಿಸ್ತಾ ಇದ್ದರು. ನಮ್ಮ ಸ್ಟೂಡೆಂಟ್ಸ್ ಯೋಗಾಸನದಲ್ಲಿ ಪ್ರಥಮ ಸ್ಥಾನ ಪಡ್ಕೊಂಬಂದಿರೋ ವ್ಯಕ್ತಿ ಒಬ್ಬ ಹುಡುಗನೂ ಕೂಡ ಇದ್ದಾನೆ. ಸೊ ಹಾಗಾಗಿ ಅವ್ರನ್ನೆಲ್ಲ ಸ್ವಲ್ಪ ಮೇಲೆ ನಿಲ್ಲಿಸ್ಬಿಟ್ಟು ಯೋಗಾಸನ ಯಾರಿಗೆ ಪರ್ಫೆಕ್ಟ್ ಇತ್ತು ಅವ್ರನ್ನೆಲ್ಲ ನಿಲ್ಲಿಸ್ಬಿಟ್ಟು ಮಾಡ್ತಾಯಿದ್ರು. ನೋಡಿ ಗಾಯ್ಸ್, ಇವು ಚಿಕ್ಕ ಹುಡುಗಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾಳೆ ಅಂದರೆ ಯಪ್ಪ, ಈ ಥರ ನಮಗೂ ಈಗ ಬಗ್ಸೋಕ್ಕಾಗಲ್ಲ ಬಿಡ್ರಿ. ಈಗ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಪಿಜ್ಜಾ ಬರ್ಗರ್ ಅವನ್ನೆಲ್ಲ ತಿಂದು ಅಷ್ಟು ಫ್ಯಾಟ್ ಆಗಿರ್ತಾರಲ್ಲ, ಎಲ್ಲಿ ಬಗ್ಸಾಕೋಗುತ್ತೆ ಮೈ ಅಲ್ವಾ? ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾಳೆ ಅಂದರೆ ಆ ಹುಡುಗಿ ನೋಡಿದ್ರೇ ಅಪ್ಪ ಭಾಳ ಶಾಕ್ ಅನಿಸ್ತು. ಅಂದರೆ ತುಂಬ ಖುಷಿ ಅನಿಸ್ತು ಆ ಪಾಪು ನೋಡಿ. ಈಗಲೇ ಇಷ್ಟು ಚೆನ್ನಾಗಿ ಯೋಗ ಮಾಡ್ತಿದ್ದಾಳೆ, ಇನ್ನು ನೆಕ್ಸ್ಟ್ ಎಷ್ಟು ಚೆನ್ನಾಗಿ ಮಾಡ್ಬೋದಲ್ವಾ? ಸೊ ಅವ್ರ ಪೇರೆಂಟ್ಸು ಕೂಡ ಯೋಗ ಕಲಿತು ಅವರು ಕೂಡ ಡಾಕ್ಟರೇಟ್ ಪದವಿ ಪಡೆದಿರೋ ಅಂಥವ್ರು. ಸೊ ಹಾಗಾಗಿ ಅವರು ಕೂಡ ಕಲಿಸ್ತಾ ಇದ್ದರು. ನೋಡಿ ತುಂಬ ಚೆನ್ನಾಗಿ ಖುಷಿನೇ ಅನಿಸ್ತು. ಎಲ್ಲ ಮಕ್ಕಳು ಕೂಡ ಕುತ್ಕೊಂಡು ಆ ಪಾಪನ್ನೇ ನೋಡ್ತಾ ಇದ್ದರು. ಇದೇ ರೀತಿ ನಮ್ಮ ಶಾಲೆಯಲ್ಲಿ ಹೊಸ ಕಾರ್ಯಕ್ರಮ ಏನಾದಿದ್ದರೆ ಚೆನ್ನಾಗಿ ಮಾಡ್ತಾರೆ. ದಯಮಾಡಿ ಯಾರೆಲ್ಲ ನನ್ನ ವ್ಲಾಗ್ ನೋಡ್ತಿದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿರಿ. ನಾನು ಯಾಕೆ ಲಾಂಗ್ ವಿಡಿಯೋ ಆಗಿದೆ, ಏನಪ್ಪ ಇವಳು ಇಷ್ಟು ಮಾಡಿದ್ರೆ ಅಂತ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಬಿಡಬೇಡಿ ಗಾಯ್ಸ್. ಕೈ ಮುಗಿದು ಕೇಳ್ತಿದ್ದೀನಿ, ಸಬ್ಸ್ಕ್ರೈಬ್ ಆಗಿ. ನಾನು ಸ್ವಲ್ಪ ಬೆಳೆಸಿ, ನನಗೆ ಟೈಮ್ ಸಿಗ್ತಾ ಇಲ್ಲ. ನಾನು ಟೈಮ್ ಸಿಕ್ಕಾಗೆಲ್ಲ ನಾನು ಖಂಡಿತ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ನಾನು ಲಾಗ್ ನೋಡ್ತಿದ್ದೀರೋ ಪ್ಲೀಸ್ ದಯಮಾಡಿ ನಮ್ಮ ಶಾಲೆ ಸೇರಿಸಿ. ತುಂಬ ಚೆನ್ನಾಗಿದೆ ನಮ್ಮ ಶಾಲೆ. ಸೊ ಹಾಗೇ ಬರ್ತಾಯಿದ್ದರೆ ಒಂದು ಸ್ಕಿಟ್ ಮಾಡಿದರು, ಯೋಗದ್ದೇ ಒಂದು ಸ್ಕಿಟ್ ಮಾಡಿದರು. ತುಂಬ ಚೆನ್ನಾಗಿ ಕೂಡ ಮಾಡಿದರು ನಮ್ಮ ಮಕ್ಕಳು. ಸೊ ಈ ಥರ ಒಳ್ಳೊಳ್ಳೆ ಟ್ಯಾಲೆಂಟ್ ಕೂಡ ಇರ್ತವೆ ನಮ್ಮ ಮಕ್ಕಳ ಹತ್ರ ಅಲ್ವಾ? ಸೊ ನಮ್ಮ ಸ್ಕೂಲಲ್ಲೂ ಅಷ್ಟೇ ಚೆನ್ನಾಗಿ ಕಲಿಸ್ತಾರೆ. ಇದು ಲೊಕೇಟ್ ಆಗಿರೋದು ಹೊಸಳ್ಳಿ ಅಂತ, ಹರಿಹರ ತಾಲೂಕು, ದಾವಣಗೆರೆ ಡಿಸ್ಟಿಕ್ಕು, ಹೊಸಳ್ಳಿ ಅಂತ, ಬಿಳ್ಸ್ನೂರು ನಿಯರೇ ಬರುತ್ತೆ ಹೊಸಳ್ಳಿ ಅಂತ. ಇದು ವೇಮಾನಂದ ಸ್ವಾಮೀಜಿ ಅವ್ರದ್ದು ಮಠ. ಇದು ಹೇಮರೆಡ್ಡಿ ಮಲ್ಲಮ್ಮರ ಮಠ. ಇದು ಚೆನ್ನಾಗಿದೆ. ನನ್ನ ವ್ಲಾಗ್ ನೋಡಿರೋರು ದಯಮಾಡಿ ಬೇಕಾದ್ರೆ ಬಂದು ಸೇರಿಸ್ರಿ. ನಿಮ್ಮ ಮಕ್ಕಳು ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ. ಹಾಗಂತ ಹೇಳ್ತಾ ಸ್ಕಿಟ್ ಮಾತ್ರ ತುಂಬ ಚೆನ್ನಾಗಿ ಮಾಡಿಸ್ತಾಯಿದ್ರು. ಎಲ್ಲ ಸ್ಕೂಲಲ್ಲೂ ಮಾಡಿಸ್ಬೋದು, ಬಟ್ ನಮ್ಮ ಸ್ಕೂಲಲ್ಲೂ ಕೂಡ ಚೆನ್ನಾಗಿ ಮಾಡಿಸ್ತಾ ಇದ್ರು ಅಂತ ಹೇಳ್ತೀನಿ. ಚೆನ್ನಾಗೇ ಇತ್ತು ಟೋಟಲಿ ಅವತ್ತು ಪ್ರೋಗ್ರಾಮ್ ಏನಿದೆ ಅಲ್ಲ, ತುಂಬಾ ಚೆನ್ನಾಗಿತ್ತು. ಇನ್ಮೇಲಿಂದ ಈ ಥರ ಲಾಂಗ್ ಗ್ಯಾಪ್ ಮಾಡಲ್ಲ ವೀಡಿಯೋಸು. ನನ್ನ ಕೈಲಾದಷ್ಟು ನಾನು ಮಾಡಾಕ್ತೀನಿ. ಅದಕ್ಕೆ ನಾನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಆಗಿರಿ. ನಿಮ್ಮ ಫ್ರೆಂಡ್ಸಿಗೂ ಕೂಡ ಸಬ್ಸ್ಕ್ರೈಬ್ ಆಗೋಕ್ಕೆ ಅಂತ ಹೇಳಿ ಅಂತ ಹೇಳ್ತಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಮಗದೊಮ್ಮೆ ಹೇಳ್ತಾ, ಸಿಗುವ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಪ್ರೀತಿಯ ಅಪ್ಪೀಸ್ ವ್ಲಾಗ್ಗೆ ಬಾಯ್ ಅಂತ ಹೇಳ್ತಾ, ಎಲ್ಲರೂ ಖುಷಿಯಾಗಿರಿ. ಬಾಯ್.